ಇವತ್ತು ನಾವು ಸಮಗ್ರ ಕೀಟ ನಿರ್ವಹಣೆ ಹೆಂಗ್ ಮಾಡೋದಂತಂದು ನಾವು ತಿಳ್ಕೊಳ್ಳೋಣ. ಈಗ ನೀವು ನಿಮ್ ಬೆಳೆಗೆ ಯಾವ್ದೋ ಒಂದು ಕೀಟ ಬಿದ್ದಿರುತ್ತೆ, ನೀವು ಏನ್ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ ಗೊಬ್ಬರದ ಅಂಗಡಿ ಹೋಗ್ತೀರಾ, ಹಣ ಹಿಂಗಾಗೈತಿ ಎಲ್ಲಿ ಹಿಂಗ್ ತೂತಿದಾವು ಏನ್ ಮಾಡಕಂದ್ರೆ ಅವ್ರಿಗೆ ತಮ್ಮ ಔಷಧಿ ಮಾರಾಟ ಆಗ್ಬೇಕಾಗ್ತತಿ. ಅವರು ಅದ ಅಗತ್ಯ ಇಲ್ಲ ಅಂದ್ರೆ ಹೇಳ್ಬಿಡ್ತಾರೆ ಇದು ಮಾಡ್ರಿ, ಆಮೇಲೆ ಅದ ಕಂಟ್ರೋಲ್ ಆಗಲ್ಲ ಅಂದ್ರೆ ಇದನ್ನ ತಗೊಂಡ್ರಿ ಹಂಗಂತ ಹೇಳ್ತಾರೆ. ನಿಮ್ಗೆ ಅವ್ರಿಗೆ ಮಾರಾಟ ಆಗಿರುತ್ತೆ, ನಿಮ್ಗೆ ಏನಾಗುತ್ತೆ ಏನೋ ಒಂದು ಕೊಡ್ತಾ ಇದ್ರೆ ಕಂಟ್ರೋಲ್ ಆಗ್ಬೋದಂತ ನೀವು ತಗೊಂಡೋಗಿ ಹೊಡಿತೀರಿ. ಇದಕ್ಕಿನ ಔಷಧಿ ಹೊಡಕ್ಕಿಂತ ಮುಂಚೆ ಕೆಲವೊಂದು ಮಾರ್ಗಗಳದಾವು ಅವನ್ನ ಕೀಟಗಳನ್ನ ಕಂಟ್ರೋಲ್ ಮಾಡಕ್ಕೆ. ಅದರಿಂದ ನಾವು ಕೀಟಗಳನ್ನ ಕಂಟ್ರೋಲ್ ಮಾಡಿ ನಮ್ಮ ಬೆಳೆ ನಾಶನ ತಡೆಗಟ್ಟಬಹುದು. ಈಗ ಏನಂತಂದ್ರೆ ಮೊದಲನೇದಾಗಿ ಅಂತಂದ್ರೆ ಬೇಸಿಗೆ ಇಲ್ಲಿ ಮಾಗಿ ಉಳುಮೆ ಮಾಡ್ತಾರೆ. ಮಾಗಿ ಉಳುಮೆ ಅಂತಂದ್ರೆ ಈಗ ಭೂಮಿ ಇರ್ತಲ್ಲ, ಭೂಮಿಯಲ್ಲಿ 40 ರಿಂದ 45 ಸೆಂಟಿಮೀಟರ್ ಆಳದಲ್ಲಿ ನಾವು ಉಳುಮೆ ಮಾಡ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಈಗ ನೀವು ಬೆಳೆ ಕಟಾವ್ ಮಾಡ್ತೀರಿ, ಬೆಳೆ ಕಟಾವ್ ಮಾಡಿದಾಗ ಅದರಲ್ಲಿರುವಂತ ಹುಳಗಳು ಅವ್ರಿಗೆ ಎಷ್ಟು ಮಾಡಕ ಭೂಮಿ ಒಳಗೆ ಹೋಗ್ತಾವೆ. ಭೂಮಿ ಒಳಗೆ ಹೋದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಇರ್ತಾವೆ. ನೀವು ನೆಕ್ಸ್ಟ್ ಏನ್ ಮತ್ತೆ ಬೆಳೆ ಆಗ್ತಿರಲ್ಲ, ಮತ್ತೆ ಅವು ಭೂಮಿಯಿಂದ ಬಂದು ಮತ್ತೆ ನಿಮ್ ಬೆಳೆಗಳನ್ನ ತಿಂದು ಮತ್ತೆ ನಾಶ ಮಾಡ್ತಾವೆ. ಅದಕ್ಕೋಸ್ಕರ ನೀವು ಈಗ ಮಾಗಿ ಉಳುಮೆ ಮಾಡೋದ್ರಿಂದ ಅವು ಏನು ಒಳಗಿರ್ತಾವಲ್ಲ ಕೀಟದ ಹುಳ ಮತ್ತು ಕೋಶಗಳು ಅದ್ರ ಮೊಟ್ಟೆಗಳು ಏನಿರ್ತಾವಲ್ಲ ಅವು ಮೇಲ್ಗಡೆ ಬರ್ತಾವೆ. ಮೇಲ್ಗಡೆ ಬಂದಾಗ ಬೇಸಿಗೆಯಲ್ಲಿ ಯಾಕೆ ಮಾಡ್ಬೇಕಂತಂದ್ರೆ ಬೇಸಿಗೆದಲ್ಲಿ ತಾಪಮಾನ ಜಾಸ್ತಿ ಇರುತ್ತೆ. ತಾಪಮಾನ ಜಾಸ್ತಿ ಇರೋದ್ರಿಂದ ಆ ಬಿಸಿಗೆ ಅವು ಸತ್ತೋಗ್ತಾವೆ. ಮೊಟ್ಟೆಗಳು ಕೋಶಗಳು ಹುಳಗಳು ಏನಿರ್ತಾವಲ್ಲ ಸತ್ತೋಗ್ತಾವೆ. ಮತ್ತೆ ಈ ಪಕ್ಷಿಗಳು ಇರ್ತಾವಲ್ಲ ಪಕ್ಷಿಗಳು ಬಂದು ತಿಂತಾವನು ಅವು ಮೇಲ್ಗಡೆ ಬಂದಾಗ. ಇದು ಒಂದು ವಿಧಾನ ನೀವು ಕೀಟಗಳನ್ನ ಕಂಟ್ರೋಲ್ ಮಾಡೋದು. ಇನ್ನೊಂದು ಏನಂತಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಪರಿವರ್ತನೆ ಅಂತಂದ್ರೆ ಏನಂತಂದ್ರೆ ಈಗ ಒಂದ್ ಬೆಳೆ ಹಾಕಿರ್ತೀರಿ, ಈಗ ಉದಾಹರಣೆಗೆ ಈಗ ರಾಗಿ ಹಾಕಿನ ಅಂತ ತಿಳ್ಕೊಡಿ, ಅದು ಒಂದು ಏಕದಳ ಧಾನ್ಯ ಬೆಳೆ. ಅದು ಎಷ್ಟು ನೀವು ದ್ವಿದಳ ಧಾನ್ಯ ಹಾಕ್ಬೇಕು. ಯಾಕಂದ್ರೆ ದ್ವಿದಳ ಧಾನ್ಯ ಏನ್ ಮಾಡ್ತದಂದ್ರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿ ಮಾಡ್ತದೆ. ಯಾಕಂದ್ರೆ ಅದು ಸಾರಜನಕ ಭೂಮಿಯಲ್ಲಿ ಸಾರಜನಕ ಹೆಚ್ಚಿ ಮಾಡ್ತದೆ, ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿ ಆಗ್ತದೆ. ಅದಕ್ಕೋಸ್ಕರ ಈಗ ಒಂದ್ಸಲ ಮುಂಗಾರಲ್ಲಿ ಏಕದಳ ಧಾನ್ಯ ಹಾಕಿರಂದ್ರೆ ಹಿಂಗಾರಲ್ಲಿ ದ್ವಿದಳ ಧಾನ್ಯ ಹಾಕ್ಬೇಕು. ಈಗ ತೊಗರಿ ಹಾಕಿರಂದ್ರೆ ನೆಕ್ಸ್ಟ್ ಅಲಸಂದಿ, ಫಸ್ಟ್ ರಾಗಿ ಹಾಕಿರಂದ್ರೆ ನೆಕ್ಸ್ಟ್ ಅಲಸಂದಿ ತೊಗರಿ ಇಂಥವು ಹಾಕಿದಾಗ ಆ ಭೂಮಿ ಫಲವತ್ತತೆಯನ್ನು ಹೆಚ್ಚಿ ಆಗುತ್ತೆ, ಕೀಟಗಳನ್ನು ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಕೀಟಗಳು ಹೆಂಗಿರ್ತಾವ ಅಂತಂದ್ರೆ ಒಂದೇ ಬೆಳೆ, ಈಗ ರಾಗಿ ಅಂದ್ರೆ ರಾಗಿ ಮೇಲೆ ಅಷ್ಟೇ ತಿಂತಾ ಇರ್ತವೆ, ಈಗ ಅಲಸಂದಿ ಮೇಲೆ ತಿನ್ನಲ್ಲ ಅದು. ಅವಾಗ ಅದಕ್ಕೆ ಅಲಸಂದಿ ಹಾಕಿದಾಗ ಅದಕ್ಕೆ ಆಹಾರ ಸಿಗಲ್ಲ, ಅವಾಗ ಸತ್ತೋಗುತ್ತೆ ಕೀಟ. ಇದರಿಂದ ಆ ಕೀಟ ಕಂಟ್ರೋಲ್ ಆಗುತ್ತೆ. ಮೂರನೇದು ಏನಂತಂದ್ರೆ ಅಂತರ ಬೆಳೆ ಅಂತಾರೆ. ಅಂತರ ಬೆಳೆ ಅಂದ್ರೆ ಇಂಟರ್ ಕ್ರಾಪಿಂಗ್, ಇಂಗ್ಲಿಷ್ ಅಲ್ಲಿ ಇಂಟರ್ ಕ್ರಾಪಿಂಗ್ ಅಂತೀವಿ. ಇದರಿಂದ ಏನಾಗುತ್ತೆ ಈಗ ನೋಡ್ರಿ ನಮ್ಮ ಭಾರತದಲ್ಲಿ ಉಳುಮೆ ಭೂಮಿ ಕಮ್ಮಿ ಆಗ್ತಾ ಇದೆ ಬರ್ತಾ. ಯಾಕಂದ್ರೆ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ, ಜನಸಂಖ್ಯೆ ಹೆಚ್ಚಿ ಆಗ್ತದ್ರಿಂದ ಎಲ್ಲ ಬಿಲ್ಡಿಂಗ್ಗಳು ಅವು ಇವು ಸೈಟ್ಗಳು ಆಗ್ತಾ ಇದೆ. ಏನೋ ಒಂದೇ ಆಯ್ಕೆ ಅಂದ್ರೆ ನಾವು ಇದೇ ಭೂಮಿಯಲ್ಲಿ ನಾವು ಪ್ರೊಡಕ್ಟಿವ್ ಅಂದ್ರೆ ಅದರಲ್ಲಿ ಬೆಳೆ ಇಳುವರಿನ ಜಾಸ್ತಿ ಮಾಡ್ಕೋಬೇಕು. ಇಳುವರಿ ಜಾಸ್ತಿ ಮಾಡೋದ್ರಿಂದ ಏನಂದ್ರೆ ಈಗ ಒಂದೇ ಭೂಮಿಯಲ್ಲಿ ಎರಡೆರಡು ಬೆಳೆ ಬೆಳೆಯೋದು. ಈಗ ಒಂದು ಬೆಳೆ ಹಾಕ್ತೀರಿ, ಈಗ ರಾಗಿ ಹಾಕಿದ್ರು ಅಂದ್ರೆ ಆ ರಾಗಿಗೆ ಒಂದ್ ಸಾಲಿಂದ ಇನ್ನೊಂದ್ ಸಾಲಿಗೆ ಜಾಸ್ತಿ ಅಂತರ ಕೊಟ್ಟು ಆ ಅಂತರದಲ್ಲಿ ಇನ್ನೊಂದು ಬೆಳೆ ಬೆಳೆಯೋದು. ಈಗ ರಾಗಿ ಹಾಕಿರಂದ್ರೆ ರಾಗಿಯಲ್ಲಿ ತೊಗರಿ ಈ ತರನ ಬೆಳ್ಕೊಂತ ಹೋದ್ರಿಂದ ನೀವು ಏನ್ ರಾಗಿ ಹಾಕಿರ್ತಿಲ್ಲ ಅದ್ರ ಏನ್ ಇಳುವರಿ ಬರ್ಬೇಕು ಅದು ಬರುತ್ತೆ. ಇನ್ನು ತೊಗರಿಯಿಂದ ನಿಮ್ಗೆ ಹೆಚ್ಚುವರಿ ಇಳುವರಿ ಸಿಗುತ್ತೆ. ಇದರಿಂದ ನೀವು ಏನು ಖರ್ಚು ಮಾಡ್ತಿರ್ತಿಲ್ಲ ರಾಗಿ ಬೆಳೆಯೋಕೆ ಅದೇ ಖರ್ಚಲ್ಲಿ ನಿಮ್ಗೆ ತೊಗರಿನೂ ಬರುತ್ತೆ. ಇದರಿಂದ ಆದಾಯನೂ ಹೆಚ್ಚಿರುತ್ತೆ. ನಿಮ್ದು ಈ ಆದಾಯ ಹೆಚ್ಚಾಗೋದ್ರಿಂದ ಕಮ್ಮಿ ಖರ್ಚಿನಲ್ಲಿ ನಿಮ್ಗೆ ಆದಾಯ ಹೆಚ್ಚಾಗುತ್ತೆ. ಮತ್ತೆ ಇದು ಒಂದು ಕೀಟ ಕಂಟ್ರೋಲ್ ಮಾಡೋಕೆ ಇದು ಒಂದು ವಿಧಾನ, ಇದೊಂದು ಹಾಕೋದು. ಇನ್ನೊಂದು ಏನಂತಂದ್ರೆ ಬೋನು ಬೆಳೆ ಅಂತ ಅಂದ್ರೆ ಡ್ರಾಪ್ ಕ್ರಾಪ್ ಹಾಕೋದ್ರಿಂದ ಈಗ ಮೇನ್ ಆಗಿ ಟೊಮೊಟೊ ಬೆಳೀತಾ ಇರ್ತಾರಲ್ಲ, ಟೊಮೊಟೊದಲ್ಲಿ ಚೆಂಡು ಹೂವಿಗೆ ಅದು ಏನ್ ಮಾಡ್ತದೆ ಹುಳಗಳನ್ನ ಆಕರ್ಷಣೆ ಮಾಡುತ್ತೆ. ಚೆಂಡು ಈಗ 16 ಸಾಲು ಟೊಮೊಟೊ ಹಾಕಿದ್ರೆ ಒಂದ್ ಸಾಲು ಚೆಂಡು ಹಾಕುದು. ಚೆಂಡು ಹಾಕಿದಾಗ ಆ ಟೊಮೊಟೊಗೆ ಏನ್ ಬರುತ್ತಲ್ಲ ಆ ಹುಳ, ಅದು ಈ ಚೆಂಡು ಹೂವು ಇರುತ್ತಲ್ಲ ಹೂವಕ್ಕ ಆಕರ್ಷಣೆಗೊಳ್ಳುತ್ತದೆ. ಆಕರ್ಷಣೆಗೊಂಡು ಆ ಚೆಂಡು ಮೇಲೆ ಬಂದು ಕೂರುತ್ತದೆ. ಅವಾಗ ನೀವು ಟೊಮೊಟೊ ಮೇಲೆ ಕೀಟಗಳ ಸಂತತಿ ಕಮ್ಮಿ ಆಗುತ್ತೆ. ಇದರಿಂದ ಕೀಟನ ಕಂಟ್ರೋಲ್ ಮಾಡಬಹುದು. ಇನ್ನೊಂದು ಏನಂತಂದ್ರೆ ಈಗ ಕಾಳು ಬೆಳೆಗಳು ಹಾಕಿರ್ತೀವಿ, ಕಾಳು ಬೆಳೆ ಹಾಕ್ತಾರೆ ಏನಂತಂದ್ರೆ ಅವು ಕೀಟಗಳು ಜಾಸ್ತಿ ಇರ್ತವೆ. ಮೇನ್ ಆಗಿ ಕಾಳು ಬೆಳೆಗಳ ಮೇಲೆ ಈ ತೊಗರಿ ಅಲಸಂದಿ ಮೇಲೆ ಕೀಟಗಳು ಜಾಸ್ತಿ ಬರ್ತವೆ. ಅವಾಗ ಏನಂತಂದ್ರೆ ನೀವು ಹೊಲದಲ್ಲಿ ಕೊಂಬೆ ಇರ್ತಾವಲ್ಲ, ಒಂದು ಕೊಂಬೆಗಳನ್ನ ಹಾಕ್ಬೇಕು. ಆ ಕೊಂಬೆ ಹಾಕಿದಾಗ ಪಕ್ಷಿಗಳು ಬರ್ತಾವಲ್ಲ, ಪಕ್ಷಿಗಳ ಆ ಕೊಂಬೆ ಮೇಲೆ ಕುತ್ಕೊಂಡು ಅಲ್ಲಿ ನೋಡ್ತಾವೆ ಯಾವ ಕೀಟ ಇದಾವ ಏನು. ಅವು ಒಂದು ಆ ಕೀಟಗಳನ್ನ ತಿಂದು ಆ ಕೀಟಗಳನ್ನ ತಿನ್ನೋದ್ರಿಂದ ನಿಮ್ಗೆ ಬೆಳೆ ನಾಶ ಕಮ್ಮಿ ಆಗುತ್ತೆ. ಇದೊಂದಾಯ್ತು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಹೂಕೋಸು. ಮತ್ತೆ ಇದರಿಂದ ಏನಂತಂದ್ರೆ ಈ ಸಾಯಂಕಾಲ ಇರುತ್ತಲ್ಲ, ಸಾಯಂಕಾಲ ಬೆಂಕಿ ಹತ್ತೋದು ಅಥವಾ ದೀಪ ಇಡೋದು. ದೀಪಕ್ಕ ಮತ್ತೆ ಬೆಂಕಿಗೆ ಕೆಲವೊಂದು ಹುಳಗಳು ಆಕರ್ಷಿಗೊಳ್ತಾವೆ. ಅವು ಯಾವಂತಂದ್ರೆ ವಜ್ರ ಬೆನ್ನಿನ ಪತಂಗ ಹುಳು ಅಂತ ಬರುತ್ತೆ. ಅಂದ್ರೆ ಇದು ಜಾಸ್ತಿ ಇರೋದು ಇದರಲ್ಲಿ ಬರುತ್ತೆ. ಅಂದ್ರೆ ಡೈಮಂಡ್ ಬ್ಯಾಕ್ ಮಾತ್ ಅಂತೀವಿ ನಾವು, ಡೈಮಂಡ್ ಬ್ಯಾಕ್ ಮಾತ್ ಅಂತೀವಿ. ಅದರಲ್ಲಿ ಹೂಕೋಸು ಮತ್ತೆ ಗೆಡ್ಡೆಕೋಸಲ್ಲಿ ಬರುತ್ತೆ ಈ ಹುಳ ಜಾಸ್ತಿ ಅಂತಂದ್ರೆ. ಇದು ಸಾಯಂಕಾಲ ಹಾಕೋದ್ರಿಂದ ಸಾಯಂಕಾಲ ದೀಪಕ್ಕೆ ಅದು ಆಕರ್ಷಣೆಗೊಂಡು ಇದ್ರ ಮೇಲೆ ಹೂಕೋಸು ಮತ್ತೆ ಗೆಡ್ಡೆಕೋಸು ಮೇಲೆ ಇದರ ನಾಶ ಕಮ್ಮಿ ಆಗುತ್ತೆ. ಇನ್ನೊಂದೇನಂತಂದ್ರೆ ಈಗ ಕಟಾವು ಮಾಡ್ತೀವಿ, ಬೆಳೆಗಳನ್ನ ಕಟಾವು ಮಾಡಿದಾಗ ಈ ಕಟಾವು ಮಾಡ್ತೀರ ಆ ಬೆಳೆಗಳಲ್ಲಿ ಬೇರ್ಪಡೆ ಆಗುತ್ತೆ, ಅದು ಕಲಬೆರಕೆ ಆಗುತ್ತೆ, ಹುಳಗಳು ಬಂದು ಸೇರ್ಕೊಂಡಿರ್ತವೆ. ನೀವು ಚೀಲದಲ್ಲಿ ಇದು ಮಾಡ್ತೀರ ಶೇಖರಣೆ ಮಾಡಿದಾಗ ಅಲ್ಲಿ ತಿಂತಾ ಹೋಗ್ತವೆ. ಇದು ತಡೆಗಟ್ಬೇಕಂದ್ರೆ ಒಂದು ಕಟಾವು ಆದ್ಮೇಲೆ 1-2 ದಿನ ನೀವು ಬಿಸಿಲಲ್ಲಿ ಒಣಗಿಸ್ಬೇಕು. ಆ ಬಿಸಿಲಲ್ಲಿ ಒಣಗಿಸಿದಾಗ ಆ ಕೀಟಗಳು ಆ ಜಾಗಕ್ಕೆ ಸತ್ತು ಹೋಗ್ತವೆ. ಇದೊಂದು ವಿಧಾನ ಕೀಟ ಕಂಟ್ರೋಲ್ ಮಾಡೋದು. ನೀವು ಔಷಧಿ ಹೋಗಿನ ಮುಂಚೆ ಇವೆಲ್ಲ ಮಾಡ್ಕೋಬಹುದು. ಇವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಖರ್ಚು ಕಮ್ಮಿ ಆಗುತ್ತೆ, ಕೀಟನೂ ಕಂಟ್ರೋಲ್ ಆಗುತ್ತೆ ನಿಮ್ಮ ಬೆಳೆಗಳ ಮೇಲೆ. ಮತ್ತೆ ಅದು ಏನು ರಾಸಾಯನಿಕ ಇದನ್ನ ಹೊಡೆಯೋದ್ರಿಂದ ಗೊಬ್ಬರ ಮತ್ತೆ ಔಷಧಿ ಹೊಡೆಯೋದ್ರಿಂದ ಅದರ ಇದು
ಕ್ವಾಲಿಟಿನೂ ಕಮ್ಮಿ ಆಗುತ್ತೆ, ಬೆಳೆಗಳ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಇದರಿಂದ ಮಾರ್ಕೆಟ್ ವ್ಯಾಲ್ಯೂನು ಕಮ್ಮಿ ಆಗುತ್ತೆ ನಿಮಗೆ. ಇನ್ನೊಂದು ಏನಂತಂದ್ರೆ ಜೈವಿಕವಾಗಿ ನಾವು ಕೀಟಗಳನ್ನು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಏನಂತಂದ್ರೆ ಪರತಂತ್ರ ಜೀವಿಗಳು ಮತ್ತೆ ಪರಭಕ್ಷ ಜೀವಿಗಳಂತ. ಪರತಂತ್ರ ಜೀವಿಗಳಿಗೆ ಏನಂತಂದ್ರೆ ಎಕ್ಸಾಂಪಲ್ ಅಂತ ಉದಾಹರಣೆ ಕೊಡೋದ್ರೆ ಟ್ರೈಕೋಗ್ರಾಮ ಅಂತ ಬರುತ್ತೆ. ಅದು ಏನಂತಂದ್ರೆ ಈ ಕೀಟಗಳ ಹುಳ ಮತ್ತೆ ಕೋಶಗಳಿಗೆ ಬೇರೆ ಬೇರೆ ತರ ಹಂತಗಳಿರ್ತಾವಲ್ಲ ಕೀಟಗಳು, ಅವುಗಳಲ್ಲಿ ಹೋಗಿ ಅದ್ರ ಮೇಲೆ ಜೀವಿಸ್ತವೆ. ಅವು ಜೀವಿಸಿ ಅವನ್ನ ಸಾಯ್ಬಿಡ್ತವೆ. ಇದರಿಂದ ಕೀಟಗಳನ್ನ ಕಂಟ್ರೋಲ್ ಮಾಡೋದು ಪರತಂತ್ರ ಜೀವಿಗಳಂತ. ಇನ್ನೊಂದು ಪರಭಕ್ಷಕ ಜೀವಿಗಳು ಅಂತ ಇಂಗ್ಲೀಷ್ ಪ್ರೆಡೇಟರ್ ಅಂತೀವಿ ನಾವು. ಇವು ಹೋಗಿ ಅವ್ನು ಸಾಯಿಸಿ ಅದ್ರ ಮೇಲೆ ತಿಂತಾವು. ಇದರಿಂದ ನಾವು ಈಗ ಏನು ಸಿಂಹ ಅಂತ ಬರುತ್ತೆ. ಏನು ಸಿಂಹ ಏನು ಮಾಡುತ್ತೆ ಅಂದ್ರೆ ಬಿಳಿ ನೊಣ ಇರ್ತಲ್ಲ, ಬಿಳಿ ನೊಣ ಹೋಗಿ ತಿಂದು ಅದು ಸಾಯಿಸಿ ತಿಂದು ಬೆಳೆಗಳ ಮೇಲೆ ಇರ್ತಾವಲ್ಲ ಅವ್ನು ತಿಂದು ಅದು ಸಾಯಿಸುತ್ತೆ. ಇದರಿಂದ ನಮ್ಗೆ ನಾಶ ಆಗೋದನ್ನ ತಡಿಬೋದು. ಇನ್ನೊಂದು ತೋಟಗಾರಿಕೆ ಬೆಳೆಗಳು ಇರ್ತಾವಲ್ಲ, ತೋಟಗಾರಿಕೆ ಬೆಳೆಗಳಲ್ಲಿ ಇಟ್ಟು ತಿಗಣೆ ಅಂತ ಬರುತ್ತೆ. ಅದನ್ನ ನೀವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತಂದ್ರೆ ಗುಲಗಂಜಿ ಹುಳ ಅಂತ ಬರುತ್ತೆ. ಗುಲಗಂಜಿ ಹುಳ ಬಿಡೋದ್ರಿಂದ ನಿಮ್ಮ ತೋಟದಲ್ಲಿ ಆ ಇಟ್ಟು ತಿಗಣೆಯನ್ನ ಇದು ಸಾಯಿಸಿ ಅದನ್ನ ತಿಂತಿದ್ರಿಂದ ನೀವು ಆ ಇಟ್ಟು ತಿಗಣೆಯಿಂದ ಏನು ನಾಶ ಆಗ್ತಿರುತ್ತಲ್ಲ ಬೆಳೆ, ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಇನ್ನು ಲಾಸ್ಟ್ ನೀವು ಇಲ್ಲಿ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಇವೆಲ್ಲ ಮಾರ್ಗಗಳನ್ನ ನೀವು ಉಪಯೋಗಿಸಿದಲ್ಲಿ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಮಾತ್ರ ನೀವು ರಾಸಾಯನಿಕ ಅಥವಾ ಗೌರ್ಮೆಂಟ್ ಇಂದ ಕೊಡೋ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು. ಅದು ಹೇಗೆ ಅಂತಂದ್ರೆ ನೀವು ಒಮ್ಮೆಲೆ ಹೋಗಿ ಗೊಬ್ಬರ ದಂಡೆ ಹೋಗಿ ಕೇಳಿದ್ರೆ ಅವರು ಏನೇನೋ ಕೊಟ್ಬಿಡ್ತಾರೆ. ಅದಕ್ಕಿಂತ ಇಲ್ಲೇ ಚಂದ್ರನಹಳ್ಳಿಯಲ್ಲಿ KVK ಇದೆ, ಕೃಷಿ ವಿಜ್ಞಾನ ಕೇಂದ್ರ, ಅವ್ರ ಹತ್ರ ಹೋಗಿ ನೀವು ಸಂಪರ್ಕ ಮಾಡೋದು. ಈ ತರ ರೋಗ ಬಂದಿದೆ, ಈ ತರ ಕೀಟಗಳು ನಮಗೆ ಅಟ್ಯಾಕ್ ಆಗಿದೆ, ಇದಕ್ಕೆ ಯಾವ ತರ ಔಷಧಿ ಹೊಡೆದ್ರೆ ಜಲ್ದಿ ನಿವಾರಣೆ ಮಾಡ್ಬೋದು ನಾವು ಈ ತರ ಅಂತ ಕೇಳ್ಕೊಂಡು ಸರಿಯಾದ ಮಾಹಿತಿ ಪಡ್ಕೊಂಡು ನೀವು ನಿವಾರಣೆ ಮಾಡಿದ್ರೆ ನಿಮ್ಮ ಇಳುವರಿನೂ ಹೆಚ್ಚಾಗುತ್ತೆ, ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಇದು ನಾನು ಇವತ್ತು ಒಂದೆರಡು ಮಾತುಗಳನ್ನು ನಮಸ್ಕಾರ. ನಂದೇನು ಅಂದ್ರೆ ತೆಂಗು ಮತ್ತೆ ಇದು ಅಡಿಕೆ ಬೆಳೆಗೆ ಯಾವ್ಯಾವ ರೋಗ ಕಂಡುಬರ್ತವೆ, ಅವನ್ನ ಹೆಂಗೆ ಡಯಾಗ್ನೈಸ್ ಅಂದ್ರೆ ಯಾವ ರೀತಿ ನಾವು ಪರಿಶೀಲನೆ ಮಾಡ್ಕೊಂಡು ನಾವಾಗಿ ಅವ್ರಿಗೆ ಅಕೌಂಟ್ ತಗೋಬಹುದು ಅಂತಂದ್ರೆ, ಈ ತೆಂಗಿನಲ್ಲಿ ಮೇನ್ ಆಗಿ ಏನು ಬಂದ್ರೆ ಈಗ ದುಂಬಿ ಹೊಡಿತು ಅಂತಾರಲ್ಲ, ಅದು ದುಂಬಿ ಏನು ಅಂದ್ರೆ ಮೇನ್ ಆಗಿ ಅದು ಬರೋದು ಅಟ್ರಾಕ್ಟ್ ಆಗೋದು ಏನಂದ್ರೆ ಈ ಸುಡಿ ಸುಡಿ ಎಲೆಗಳಿಗೆ ಮೇನ್ ಆಗಿ ಏನು ಅಂದ್ರೆ ಅಜಾಡಿರಕ್ಟಿನ್ ಮತ್ತೆ ತಿರ್ಗಾ ಇನ್ನೊಂದು ಯಾವುದು ಅಂದ್ರೆ ಅದರಲ್ಲಿ ಬೋರಾಕ್ಸ್ ಪೇಸ್ಟ್ ಮೇನ್ ಆಗಿ ಅವೆರಡನ್ನ ಸ್ಯಾಚುರೇಟ್ ಮಾಡಿ ಹಾಕ್ಬಿಡ್ತಾರೆ. ಆ ಸುಳಿಗೆ ಕಟ್ಟಾಗಿ ಏನಾಗುತ್ತೆ ಅಂದ್ರೆ ನೀರು ಬಿದ್ದಾಗ ಅದ್ರ ಎಫೆಕ್ಟ್ ಸ್ವಲ್ಪನೇ ಕೊಡ್ತಾ ಹೋಗುತ್ತೆ. ಹಂಗೆ ಕೊಟ್ಟಾಗ ಏನಾಗುತ್ತೆ ಅವು ತುಂಬಿ ಇರ್ತಾವಲ್ಲ ಅವಕ್ಕೆ ಅದೊಂಥರ ಇದ್ದಂಗೆ ಏನು ಪಾಯ್ಸನ್ ಇದ್ದಂಗೆ. ಇಲಿಗಳಿಗೆ ಹೆಂಗೆ ನಾವು ಹಾಕಿ ಸಾಯಿಸಿದಂಗೆ ಅದೇ ತರ ಅವು ಸ್ವಲ್ಪನೇ ಡಿಪ್ ಆಯ್ತಾ ಕೆಳಗೆ ಬಿಡ್ತಾ ಇರ್ತದೆ ಮರಗಿಳಿಕೆ. ಹಂಗೆ ಬಿದ್ದಾಗ ಏನಾಗುತ್ತೆ ಒಟ್ಟಾಡಿ ಬರ್ತವೆ. ಎಷ್ಟೇ ಒಳಗಿದ್ರು ಆಲ್ಮೋಸ್ಟ್ ಒಂದು 2-3 ಸೇರ್ಕೊಂಡಿರುತ್ತೆ ಅವು ದುಂಬಿಗಳು. ಅವು ಏನ್ ಮಾಡುತ್ತೆ ಒಳಗಡೆ ಸೇರ್ಕೊಂಡಿದ್ದಾಗ ಅದೇನಾರ ನೀರೇನಾದ್ರು ಮೇಲೆ ಬಿದ್ರೆ ಸಾಕು ಅವು ಹೆಚ್ಚಾದ ತಕ್ಷಣ ಅವು ಸಾಯ ಸ್ಥಿತಿಗೆ ಹೋಗುತ್ತೆ ನೀಲಿ ಬಣ್ಣದ ತರನಾಗಿ. ಆಮೇಲೆ ತಿರ್ಗ ಇನ್ನೊಂದೇನು ಅಂದ್ರೆ ತೆಂಗಿಯಲ್ಲಿ ಮೇನ್ ಆಗಿ ಅಣಬೆ ರೋಗ ತರ ಬರ್ತೈತೆ. ಅಣಬೆ ರೋಗ ಮೇನ್ ಆಗಿ ಅದು ಡಿಸೀಸ್ ಬರೋದು ಇದರಿಂದ ನೀರಿಂದ ಜಾಸ್ತಿ ಬರೋದು. ಇನ್ನ ಒಂದೇನು ಅಂದ್ರೆ ನಾವು ಮೇನ್ ಆಗಿ ಈಗ ನಮ್ಮ ಇದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಏನಂದ್ರೆ ಫ್ಲಡ್ ಇರಿಗೇಷನ್ ಅಂತಾರೆ. ಈಗ ಎಲ್ಲ ಒಂದೇ ತರ ನೀರ್ನ ಕೆಳಗಡೆ ಪಾತಿ ಮಾಡಿ ಬಿಟ್ಬಿಡ್ತೀವಲ್ಲ, ಆ ತರ ಬಿಡೋದ್ರಿಂದ ಇದು ಎಫೆಕ್ಟಿವ್. ಈ ಅಣಬೆ ರೋಗ ಬಾರಿ ಡೇಂಜರು. ಒಂದು ಗಿಡಕ್ಕಿಂತ ಇನ್ನೊಂದು ಗಿಡಕ್ಕೆ ಹೋಗ್ತು ಅಂದ್ರೆ ಅದು ಆಲ್ಮೋಸ್ಟ್ ಇದೊಂಥರ ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ ಇದ್ದಂಗೆ. ಅದು ಗಿಡ ಹೋಯ್ತು ಅಂತಾನೆ ಅರ್ಥ. ಅದಕ್ಕೆ ಕರೆಕ್ಟ್ ಆಗಿ ರೆಕಗ್ನೈಸ್ ಮಾಡಕ್ ಆಗಲ್ಲ. ನಾವು ಏನೇ ಔಷಧಿ ಕೊಟ್ರು ಅದು ಮೊದಲ ತರ ಹಿಡಿದು ತಗೊಳಕ್ಕಾಗಲ್ಲ. ಅದಕ್ಕೆ ಇನ್ನೂ ಒಂದು ಮೇನ್ ಆಗಿ ಕೆಮಿಕಲ್ ಐತೆ ಅದಕ್ಕೆ. ಯಾಕೆಂದ್ರೆ ಇನ್ನೂ ಒಂದು ಚೆನ್ನಾಗಿರೋ ಮರಗಳು ಹಾಳಾಗಬಾರ್ದು. ಏನಾರ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ 2 ರಿಂದ 3 ಮೀಟರ್ ಹತ್ರ ಅದನ್ನ ಸುತ್ತ ಬಗಲಿ ಎಕ್ಸಾಕ್ಟೋನಜೋಲ್ ಅಂತ ರೂಟ್ ಫೀಡಿಂಗ್ ಅಂತ ಮಾಡ್ಬೇಕು. ಈಗ ನಾವು ಗಂಗಾಧರ ಮರ್ಕ್ ಮಾಡ್ದೋ ಒಂಥರ ಇದ್ರದ್ದು ಅದು ಮಾಡಿದಾಗ ಈಗೇನೋ ರಿಸಲ್ಟ್ ಕಾಣಿಸ್ತಾನ ನಿಮಗೆ ಅಂದ್ರೆ ಏನಾರ ಮರ್ತು ಅಂದ್ರೆ ಯಾವ ತರ ಆದ್ರೂ ನೀವು ಅದು ಹೇಳ್ಕೊಂಡಿದ್ದೆ ಔಷಧಿ ಖಾಲಿಯಾಗಿರ್ತದೆ. ಇನ್ನ ಈಗ ಅಂದ್ರೆ ಒಂದ್ ಸ್ವಲ್ಪ ಅಂದ್ರೆ ನಿಧಾನಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಆ ಮರದ್ದು ಹೇಗೆ ಹತೋಟಕ್ಕೆ ಬಂದದೆ ಏನು ಇದು ಅಂತ. ಅದೇ ತರ ಡೆಕ್ಸಾಕೋನಜೋಲ್ನ ನಾವು ರೂಟ್ ಫೀಡಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಣಬೆ ರೋಗ ಈಗ ಯಾವ ಹರಡ್ತಾ ಇದೋ ಅಂತ ಕಡಿಮೆ ಆಗಕ್ಕೆ ಶುರು ಆಗುತ್ತೆ. ಇದೇ ತರ ಮತ್ತೆ ತಿರ್ಗಾ ಇನ್ನೂ ಒಂದು ಮೇನ್ ಆಗಿ ಬೋರ್ಡಾಕ್ಸ್ ಮಿಕ್ಸ್ಚರ್ ಪೇಸ್ಟ್ ಅಂತ ಅದೆಷ್ಟು ಉಪಯೋಗ ಅಂದ್ರೆ ಶಿಲೀಂಧ್ರ ರೋಗಕ್ಕೆ ಅದೊಂಥರ ರಾಮಬಾಣ ಅಂತಾನೆ ಹೇಳ್ಬೋದು. ಬೋರ್ಡಾಕ್ಸ್ ಮಿಕ್ಸ್ಚರ್ ಅದನ್ನ ಹೆಂಗ್ ಮಾಡೋದು ಅನ್ನೋದು ತಿಳ್ಕೊಂಡ್ರೆ ಅದೆಷ್ಟೋ ಇವಕ್ಕೆ ಬೆಳೆಗಳಿಗೆ ಉಪಯೋಗ ಆಗುತ್ತೆ. ಅದೇನು ಅಂದ್ರೆ 1 kg ಕಾಪರ್ ಸಲ್ಫೇಟ್ಗೆ 50 ಲೀಟರ್ ನೀರನ್ನ ಡ್ರಮ್ ಮೇಲೆ ಹಾಕೊಂಡು ಕಳ್ಸ್ಕೋಬೇಕು. ಇನ್ನ ಒಂದು ಸುಣ್ಣ ಎಷ್ಟು 1 kgಗೆ 50 ಲೀಟರ್ ಡ್ರಮ್ ಮೇಲೆ ಹಾಕೊಂಡು ಕಳ್ಸ್ಕೋಬೇಕು. ಇನ್ನ ಒಂದೇನು ಗೊತ್ತಾ, ಇದು ಕಳ್ಸ್ಕೊಂಡಾದ್ಮೇಲೆ ನೀವು ಫಸ್ಟೇ ಗೊತ್ತಾ ಇದು ಸುಣ್ಣದ್ದು ಮತ್ತೆ ಈ ಕಾಪರ್ ಸಲ್ಫೇಟ್ ಸೈಡ್ಗೆ ಮಡಿಕೊಂಡಿರ್ಬೇಕು. ಇಲ್ಲ ಜೊತೆಗೆ ಹಾಕ್ಬೇಕು ಒಟ್ಟಿಗೆ. ಇಲ್ಲ ಅಂದ್ರೆ ಕಾಪರ್ ಸಲ್ಫೇಟ್ ಇರ್ತೈತಲ್ಲ ಬ್ಲೂ ಕಲರ್ ಬಂದಿರ್ತದೆ, ನೀಲಿ ಬಣ್ಣ ಬಂದಿರ್ತದೆ, ಆ ನೀಲಿ ಬಣ್ಣನ ಸುಣ್ಣದ ಒಳಗೆ ಹಾಕ್ಬೇಕು. ಇವೆರಡು ಹಾಕ್ದಾಗ ಏನ್ ಮಾಡುತ್ತೆ ಕರೆಕ್ಟ್ ಆಗಿ ಮಿಕ್ಸರ್ ಆಗುತ್ತೆ. ಇಲ್ಲ ಅಂದಾಗ ಏನಾಗುತ್ತೆ ಗೊತ್ತಾ ಎಫೆಕ್ಟ್, ನೀವೇನಾರ ಸುಣ್ಣ ಏನಾರ ಮೇಲ್ಕ್ ಹಾಕಿದ್ರೆ ಅಸಿಡಿಟಿ ಆಗುತ್ತೆ. ಅಸಿಡಿಟಿ ಆದಾಗ ಏನಾಗುತ್ತೆ ಇದು ಸುತ್ತ ಎಲೆ ಇರ್ತೈತಲ್ಲ ಸುದ್ದಿ ಭಾಗದಲ್ಲಿ ಎಲ್ಲ ಸುಟ್ಟೋಗಕ್ಕೆ ಶುರುವಾಗುತ್ತೆ. ಅದನ್ನ ತಯಾರಿಸ್ಕೋಬೇಕು. ಆಮೇಲೆ ತಿರ್ಗಿ ಅದು ಏನಾರ ಕರೆಕ್ಟ್ ಆಗಿ ಆಗೈತಾ ಆಗಿಲ್ವಾ ಅಂತ ಗೊತ್ತಾಗಕ್ಕೆ ಏನಿಲ್ಲ ಚೆನ್ನಾಗಿರೋ ಶಾರ್ಪ್ ಆಗಿರೋ ಚಾಕ್ನೋ ಇಲ್ಲಾಂದ್ರೆ ಈ ಗುಡ್ಡುನೋ ಮಾಡಿದ್ರೆ ಅದೇನೋ ರೆಡ್ ಕಲರ್ ಬಣ್ಣಕ್ಕೆ ಏನಾದ್ರು ತಿರುಗಿದ್ರೆ ಯಾವ್ದು ಚಾಕೆ ಇಲ್ಲ ಅಂದ್ರೆ ಈ ಗುಡ್ಡು ಅದು ಅಸಿಡಿಟಿ ಬಂದೈತೆ ಅದನ್ನ ಉಪಯೋಗಿಸಕ್ ಆಗಲ್ಲ ಅಂತ ಅರ್ಥ. ಅದೇನಾದ್ರು ಬಂದಿಲ್ಲ ಅಂದ್ರೆ ಚೆನ್ನಾಗೈತೆ. ಈ ಕಾಪರ್ ಸಲ್ಫೇಟ್ ಅನ್ನೋದು ಒಂಥರ ಈ ಇಲ್ಲಂದ್ರೆ ಇವಕ್ಕೆಲ್ಲ ಫಂಗಲ್ ಡಿಸೀಸ್ ಅಂತೀವಿ ನಮ್ಮ ಇದರಲ್ಲಿ ಲ್ಯಾಂಗ್ವೇಜಸ್ ಅಲ್ಲಿ. ಅದೇನ್ ಮಾಡಿದ್ರೆ ಒಳ್ಳೆ ಉತ್ತಮ ಉಪಯೋಗ ಇದು
ಕಂಟ್ರೋಲ್ ಮಾಡುತ್ತೆ. ಅಡಿಕೆಯಲ್ಲಿ ಈಗ ಚುಕ್ಕಿ ತರ ಎಲೆ ಚುಕ್ಕಿ ತರ ಬಂದಿರುತ್ತೆ, ಅದು ಕಾನ್ಫಿಡರ್ ಅಂತ ಒಂದು ಕೆಮಿಕಲ್, ಅದು ಟ್ರೇಡ್ ನೇಮ್ ಕಾನ್ಫಿಡರ್, ಅದು ಇಮಿಡಿಯೋಕ್ಲೋಪ್ರಿಡ್, ಆಲ್ಮೋಸ್ಟ್ ಇಮಿಡಿಯೋಕ್ಲೋಪ್ರಿಡ್ ಕಂಟೆಂಟ್ ಇರುತ್ತೆ. ಅದು ಯೂಸ್ ಮಾಡಿದ್ರೆ ಚೆನ್ನಾಗಿ ಅದೊಡ್ ಬರುತ್ತೆ, ಯಾಕೆಂದ್ರೆ ಕೆಂಪು ಚುಕ್ಕಿ ತರ ಒಂದು ಹುಳ ಇರುತ್ತೆ. ಅದು ಸತ್ತಾಗ ಏನಾಗುತ್ತೆ, ಚುಕ್ಕಿಗಳನ್ನೆಲ್ಲ ನೆಕ್ಸ್ಟ್ ಏನ್ ತಿಂತಾ ಇರುತ್ತೆ ಅದು ಅಟೋಡಿಗೆ ಬಂದು ಆ ಡಿಸೀಸ್ ಅಲ್ಲೇ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಮೇನ್ ಆಗಿ ಏನು ಅಂದ್ರೆ ಈ ನಾವು ಬೆಳೀತಾ ಇರ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು, ನೀರಿಂದ ಕಂಟ್ರೋಲ್ ಮಾಡೋದಾಗ್ಲಿ, ಇಲ್ಲ ಅಕ್ಕಪಕ್ಕ ಈಗ ನಾವು ಹೇಳ್ತೀವಿ ಈಗ ಅದು ಡಿಸೀಸ್ ಬಂದಿದೆ ಕಿತ್ತೆ ಸುಟ್ಬಿಡಿ ಅಂತ. ಈಗ ಏನಾರ ನೀವು ಕೇಳಿದ್ರೆ ಸರಿ ನಾವು ಏನೋ ಬೆಳೆಯೋದು ಬಂದ್ಬಿಟ್ಟೈತೆ ವಸ್ತು ತಗೊಳ್ಳೋಣ ಅಂತ ಹೋದ್ರೆ ಪಕ್ಕದ ಗಿಡನೂ ಹಾಳಾಯ್ತವೆ. ಅದಕ್ಕೋಸ್ಕರ ಏನ್ ಗೊತ್ತಾ, ಈಗ ಯಾವ್ಯಾವ ಕೊಳಕ್ ಬಂದಿರ್ತವೆ, ರೋಗಗಳು ಬಂದಿರ್ತವೆ, ಅವನ್ನೆಲ್ಲ ಆಲ್ಮೋಸ್ಟ್ ತೆಗೆದಾಕಿ ಅಂತ ಹೇಳ್ತಿಲ್ಲ, ಜಾಸ್ತಿ ಏನೋ ಸ್ಟೇಜಲ್ಲಿ ಇದ್ದಾಗ ತೆಗೆದಾಕ್ಲೇಬೇಕಾಗುತ್ತೆ. ಈಗ ಹಣ್ಣೊಂದು ಒಂದು ಅಣಬೆದು ರೋಗ ನೋಡ್ಕೊಳ್ಳೋಣ, ಅದು ಒಂದೇದು ಅದು ಆಲ್ಮೋಸ್ಟ್ ಮರ ಏನಾಗುತ್ತೆ ಅಂದ್ರೆ ಅದು ಫೈನಲ್ ಸ್ಟೇಜ್ ಇದ್ದಂಗೆ ಅದಂತ. ಈಗ ಅದು ತೆಗೆದಾಕ್ತಷ್ಟು ನಿಮ್ ಬೇರೆ ಮರಗಳು ಒಳ್ಳೇದು, ಇಲ್ಲ ಅಂದ್ರೆ ನೀವು ನೀರು ಬಿಟ್ಟಾಗ ಏನಾಗುತ್ತೆ ಪಕ್ಕದ ಗಿಡಕ್ಕೆ ಹೋದ್ರೆ ಅದು ಹೋಗೋ ಚಾನ್ಸಸ್ ಇರುತ್ತೆ. ಅದು ಪ್ರೈಮರಿ ಸೋರ್ಸ್ ಅಲ್ಲೇ ನಾವು ಈಗ ಒಂಥರ ಇನ್ಫೆಕ್ಷನ್ ಇದ್ದಂಗೆ, ಫಸ್ಟ್ ಇನ್ಫೆಕ್ಷನ್ ಆಗೋದೇ ನೀರಿಂದ ಅಣಬೆ ರೋಗ. ಅದಕ್ಕೋಸ್ಕರ ಇನ್ನೂ ಒಂದು ಏನಾದ್ರು ಆ ಥರ ಆಯ್ತಾ ಇದೆ ಅಂದ್ರೆ ಈ ಎಕ್ಸ್ಟ್ರಾ ಕೊಮೆಸಲ್ ಅಂತ ಒಂದು ಟ್ರೀಟ್ಮೆಂಟ್ ಕೊಟ್ರೆ ಅದು ಮಿಕ್ಕವು ಚೆನ್ನಾಗಿ ಅದೊಡ್ತಾರೆ. ನಿಮ್ ಮುಲಂಗಿಗೆ ಬಹಳ ಇದಾಗಿದೆ, ನಿಮ್ಗೆ ಪ್ರಾಬ್ಲಮ್ ಆಗಿದೆ. ಅದು ಎಲ್ಲ ಹುಳ ಬಂದು ತಿಂತಾ ಇದೆ, ತಿಂದು ಅದು ತೊಳೆದಾಗ ಪೂರ್ತಿ ಕೆಮ್ಮಣ್ಣಲ್ಲ, ಇದು ಕೆಮ್ಮಣ್ಣ ಹಾಕೊಂಡು ಅದು ಏನಂದ್ರೂ ಹೋಗ್ತಾ ಇಲ್ಲ. ಅದಕ್ಕೆ ಏನಾಗ್ತದೆ ಅಂದ್ರೆ ಅದು ಗಜ್ಜಿ ಹುಳ ಅಂತ ಬರುತ್ತೆ, ಅದು ಮೊಟ್ಟೆ ಇಡುತ್ತೆ, ಎಲೆ ಮೇಲೆ ಮೊಟ್ಟೆ ಇಟ್ಟು, ಅದು ಸಣ್ಣದಿರ್ತಲ್ಲ ಗಿಡ ಮುಲಂಗಿ ಗಿಡ, ಅವಾಗ ಬಂದು ಮೊಟ್ಟೆ ಇಟ್ಟು ಹೋಗ್ಬಿಡ್ತೈತಿ. ಅದು ಎಲೆಯೆಲ್ಲ ತೂತಾಗಿರ್ತೈತಿ, ಆ ಮೊಟ್ಟೆ ಇಟ್ಟು ಬಂದು ಹೋಗ್ಬಿಡುತ್ತೆ. ಆ ಮೊಟ್ಟೆ ಹೊಡೆದು ಅದು ಒಂದು ಬಿಳೆ ಹುಳ ಇರ್ತವೆ, ಅದು ಬಿಳೆ ಹುಳ ಬಂದು ಒಳಗಡೆ ಹೋಗಿ ಭೂಮಿ ಒಳಗಡೆ ಹೋಗಿ ಆ ಮುಲಂಗಿ ಮೇಲೆ ಇಟೀಟ ತಿರ್ಕೊಂತ ಹೋಗಿ ಅದು ಇಟೀಟ ತೆಗ್ ಮಾಡ್ಕೊಂತ ಹೋಗುತ್ತೆ ಮುಲಂಗಿ ಮೇಲೆ. ಅದರಿಂದ ಮಣ್ಣು ಹತ್ಕೊಂಡ್ಬಿಡುತ್ತೆ, ಆ ತೆಗ್ಗಲ್ಲಿ ಹತ್ಕೊಂಡು ಭಾಳ ದಿವಸ ಮಣ್ಣಲ್ಲಿ ಇರುತ್ತಲ್ಲ, ಹಂಗಾಗಿ ಹೋಗೋದಿಲ್ಲ, ಎಷ್ಟು ಹೋದ್ರೂ ಹೋಗೋದಿಲ್ಲ. ಅದಕ್ಕೆ ಒಂದು ಕರಾಟೆ ಅಂತ ಬರುತ್ತೆ. ಕರಾಟೆ ಅಂತ ನೀವು ಒಂದು ವಾರ ಆಗಿರುತ್ತಲ್ಲ ಯೋಚನೆ ಮಾಡಿ, ಎಲ್ಲ ಎಲೆಗಳು ಕಾಣ್ತಾ ಇರ್ತಲ್ಲ, ಅವಾಗ ನೀವು ಔಷಧಿ ಹೊಡಿಬೇಕು. ಆ ಕರಾಟೆ ಒಂದ್ ಎಮ್ ಎಲ್ ಹಾಕಿ ಸಾಕು, ಒಂದ್ ಲೀಟ್ರಿಗೆ ಒಂದ್ ಎಮ್ ಎಲ್ ಹಾಕಿ ಸಾಕು. ಅದು ಇನ್ನೊಂದು ಏನೈತೆ ಅಂದ್ರೆ ಇದೊಂದು ಕಾಳು ಟೈಪ್ ಬರುತ್ತಾನೆ, ಇನ್ನೊಂದು ಅದು ಪಿಪ್ರೋನಿಲ್ ಅಂತ ಬರುತ್ತಾನ. ಅದನ್ನ ನೀವು ಒಂದು 15 ದಿವಸ ಮುಂಚೆನೆ ಹಾಕೋಣ. ಅದು ಯಾಕಂದ್ರೆ ಹುಳ ಹೋಗುತ್ತಲ್ಲ ಭೂಮಿ ಒಳಗ, ಇದು ಎಲೆ ಮೇಲೆ ಮೊಟ್ಟೆ ಇಡುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡ್ತಾನೆ. ನಾವು ಕರಾಟೆ ಅನ್ನೆಲ್ಲ ನೀವು ಭೂಮಿ ಒಳಗೆ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಪಿಪ್ರೋನಿಲ್ ಅಂತ ಬರುತ್ತಾನೆ, ಅದು ಕಾಳು ಟೈಪ್ ಇರುತ್ತೆ. ನೀವು ಸಾಲಾಗಿ ಹಾಕಿರ್ತಾರಲ್ಲ, ಕಾಲು ಬಿಟ್ಟು ಉದುರ್ಸಂತ ಹೋಗ್ಬೇಕಣ. ಭೂಮಿಗೆ ಹಾಕದ್ರಲ್ಲ ಏನ್ ಗೊತ್ತಾ, ಔಷಧಿ ಜಾಸ್ತಿ ಬೇಕಾಯ್ತು ಅಂತ ಅಷ್ಟೇ. ನಾವೇನಾದ್ರೂ ಈಗ ಉದ್ರಿಸ್ಕೋಗ ಸಾಲ ಉದ್ರಿಸ್ಕೋದ್ರೆ ಕಡಿಮೆ ಔಷಧಿ ಬೇಕು, ಇಲ್ಲ ನೀವು ಎಸ್ತೀವಿ ಅಂದ್ರೆ ಜಾಸ್ತಿ ಔಷಧಿ. ಈಗ 1 kg ಮೆಕ್ಕೆ ತೋಟದಾಗ ಅದು ಎತ್ತ ಕಾಲ ಅದು ಎಲ್ಲಿಗೆ ಕೊಡ್ಬೇಕಾಗುತ್ತೆ, ಭೂಮಿ ಕೊಡ್ತೀವಲ್ಲ ಇದು ಜಾಸ್ತಿ ಬೇಕಾಗುತ್ತೆ ಔಷಧಿ ಜಾಸ್ತಿ ಬೇಕಾಗುತ್ತೆ. ಹೋದ್ಸಲ ನಾವು ಬೀಜೋಪಚಾರ ಬಗ್ಗೆ ಹೇಳ್ಬೇಕಾದ್ರೆ ಮೊಳಕೆ ಪರೀಕ್ಷೆ ಬಗ್ಗೆ ಹೇಳ್ಕೊಡಿ ಅಂತ ನೀವೇ ಹೇಳಿದ್ರಿ. ಇಲ್ಲಿ ಮೊಳಕೆ ಪರೀಕ್ಷೆ ನಾವು ಏನಕ್ಕೆ ಮಾಡ್ತೀವಿ ಅಂದ್ರೆ, ನೀವು ಬಿತ್ತನೆ ಮಾಡ್ಬೇಕಾದ್ರೆ ಬೀಜನ ಮೊಳಕೆ ಪರೀಕ್ಷೆ ಮಾಡ್ಲಿಲ್ಲ ಅಂದ್ರೆ ಜಾಸ್ತಿ ಆಗ್ಬೇಕಾಗುತ್ತೆ. ನಿಮಗೆ ಮುಂಚೆನೆ ಇಷ್ಟಿಷ್ಟು ಇದು ಮೊಳಕೆ ಪ್ರಮಾಣ ಜಾಸ್ತಿ ಇದೆ ಅಂತ ಗೊತ್ತಾದ್ರೆ ಆ ಬೀಜ ಉಪಯೋಗಿಸ್ಬೇಕು ಬೇಡ ಅಂತ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಸೊ ಈಗ ಮೊಳಕೆ ಪರೀಕ್ಷೆ ಹೆಂಗ್ ಮಾಡೋದು ಅಂದ್ರೆ, ಈಗ ಪೋಟ್ರೆ ಬರುತ್ತಲ್ಲ, ಅದೊಂದು ಮಣ್ಣು ಮತ್ತೆ ಬೀಜ ಅದು ಹಾಕ್ಬಿಟ್ಟು ಇದು ಈ ತರ ಮಾಡ್ಬೋದು. ಇಲ್ಲಾಂದ್ರೆ ಒಂದಿಷ್ಟು ಜಾಗ ತೆಗೆದ್ಬಿಟ್ಟು ಈಗ ಒಂದು 100 ಬೀಜ ಏಣಿಸ್ಬೇಕು. ಈಗ 100 ಬೀಜದಲ್ಲಿ ಈಗ ಏಕದಳ ಧಾನ್ಯದಲ್ಲಿ 80%, 100 ನೀವು ಬಿತ್ತನೆ ಮಾಡಿದ್ರೆ ಅಂದ್ರೆ 80 ಹುಟ್ಟಿರ್ಬೇಕಲ್ಲಿ. ಅವಾಗ ಇಲ್ಲ ಎಣ್ಣೆ ಕಾಳು ಅಲ್ಲಿ 100ಕ್ಕೆ 60 ಜೊಮೆಟ್ ಹಾಕಿರ್ಬೇಕು. ದ್ವಿದಳ ಧಾನ್ಯಗಳು ಅಂದ್ರೆ ಅಲ್ಲಿ 70%, ಅಂದ್ರೆ 100ರಲ್ಲಿ 70 ಸಸಿಗಳು ಹುಟ್ಟಿದ್ರೆ ಮಾತ್ರ ನೀವು ಆ ಬೀಜನ ಉಪಯೋಗಿಸ್ಕೊಬೇಕು. ಇಲ್ಲಾಂದ್ರೆ ಅದು ಉಪಯೋಗಿಸ್ಕೊಂಡು ಅಂದ್ರೆ ನಿಮ್ಗೆ ವೆಚ್ಚ ಜಾಸ್ತಿ ಆಗುತ್ತೆ, ಮತ್ತೆ ಹಾಕ್ಬೇಕು. ನಿಮ್ಗೆ ಇದು ಬರಲ್ಲ. 5 ತರ ಬೀಜಗಳು ಸಿಗುತ್ತೆ ರೈತರಿಗೆ. ಒಂದು ಕೇಂದ್ರ ಬೀಜಗಳು, ಇನ್ನೊಂದು ತಳಿ ಬೀಜಗಳು, ಒಂದು ಪ್ರಮಾಣಿತ ಬೀಜ, ಮತ್ತೆ ಇನ್ನೊಂದು ಮೂಲ ಬೀಜಗಳು, ಮತ್ತೆ ಸತ್ಯ ಬೀಜಗಳು. ಇದರಲ್ಲಿ ರೈತರು ಉಪಯೋಗಿಸ್ಕೊಬೇಕಾದ್ರೆ ಪ್ರಮಾಣಿತ ಬೀಜ. ಆಯ್ತಾ? ಯಾಕೆ ಇದು ಪ್ರಮಾಣಿತ ಬೀಜ ಉಪಯೋಗಿಸ್ಕೊಬೇಕಂದ್ರೆ, ಆ ಪ್ರಮಾಣಿತ ಬೀಜದಲ್ಲಿ ಹೆಚ್ಚು ಮೊಳಕೆಯ ಪ್ರಮಾಣ ಇರುತ್ತೆ ಒಂದು. ಇನ್ನೊಂದು ಸದೃಢವಾಗಿ ಸಸಿಗಳು ಬೆಳೆಯುತ್ತೆ. ಮತ್ತೆ ರೋಗ ಕೀಟ ಯಾವುದೇ ರೋಗ ಕೀಟ ತಗಲದೆ ಇರೋ ಶಕ್ತಿ ಆ ಬೀಜಗಳಿಗೆ ಇರುತ್ತೆ ಪ್ರಾಮಾಣಿಕ ಬೀಜದಲ್ಲಿ. ಮತ್ತೆ ಬೆಳೆ ನೋಡಕ್ಕೆ ಒಂದೇ ಸಮಾನಾಗಿರುತ್ತೆ, ಒಂದೇ ಮಟ್ಟಕ್ಕೆ ಬೆಳೆಯುತ್ತೆ, ಒಂದೇ ಇದು. ಮತ್ತೆ ಒಂದೇ ಸತಿ ಕೊಯ್ಲಿಗೆ ಬರುತ್ತೆ. ನೀವು 2-3 ಸತಿ ಕೊಯ್ಲು ಇದು ಮಾಡ್ಬೇಕಂತ ಏನಿರಲ್ಲ. ಮತ್ತೆ ಅಧಿಕ ಅಂದ್ರೆ ಒಂದು 20% ಅಧಿಕ ಇಳುವರಿ ತೆಗಿಬೋದು ಯಾವ್ದ್ರಲ್ಲಿ ಪ್ರಮಾಣಿತ ಬೀಜ ಉಪಯೋಗಿಸುತ್ತೆ. ಅದನ್ನ ಹೆಂಗಪ್ಪ ಕಂಡಿಡೋದು ರೈತರು ಅಂದ್ರೆ, ಅದ್ರ ಮೇಲೆ ಒಂದು ನೀಲಿ ಬಣ್ಣದ ಚೀಟಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ನೀವು ಅದು ಪ್ರಮಾಣಿತ ಬೀಜನ ತಗೊಂಡ್ಬಂದ್ರೆ ನಿಮಗೆ ಖರ್ಚು ಕಡಿಮೆ.